ನಮಸ್ತೆ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಿಂಹ ಮತ್ತು ಇಲಿಯ ಕತೆ. ಇವತ್ತಿನ ವಿಡಿಯೋ ಶುರು ಮಾಡೋಣ. ಯಾರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಲ್ಲಿ ಮೊದಲನೇದಾಗಿ, ಒಂದು ದೊಡ್ಡ ಕಾಡಿನಲ್ಲಿ ಸಿಂಹವು ಮರದ ಕೆಳಗೆ ಮತ್ತೊಮ್ಮೆ ಒಂದು ದೊಡ್ಡ ಕಾಡಿನಲ್ಲಿ ಸಿಂಹವು ಮರದ ಕೆಳಗೆ ಮಲಗಿಕೊಂಡಿತು. ಆಗ ಗಿಡದ ಬಳಿ ಇರುವ ಇಲಿಯು ಸಿಂಹದ ಮೇಲೆ ಆಟವಾಡಿತು. ಆಗ ಸಿಂಹ ಎಚ್ಚರವಾಯಿತು. ಸಿಂಹ ಇಲಿಯನ್ನು ಹಿಡಿದು ಕೊಲ್ಲಲು ಹೋಯಿತು. ಇಲಿಯು ಸಿಂಹಕ್ಕೆ ಕ್ಷಮೆಯಾಚಿಸಿತು. ಆಗ ಇಲಿಯು ನೀನು ಅಪಾಯದಲ್ಲಿರುವಾಗ ನಾನು ಕಾಪಾಡುವೆ ಎಂದು ಸಿಂಹಗೆ ಹೇಳಿತು. ಈ ಮಾತು ಕೇಳಿದ ಸಿಂಹ ನಗುತ್ತಾ, ನೀನು ನನ್ನನ್ನು ಕಾಪಾಡುವೆಯಾ ಎಂದು ನಗುತ್ತಾ ಇಲಿಯನ್ನು ಹೋಗಲು ಬಿಟ್ಟಿತು. ಕೆಲವು ದಿನಗಳ ನಂತರ ಬೇಟೆಗಾರನ ಬಲೆಯಲ್ಲಿ ಸಿಂಹವು ಸಿಕ್ಕಿಕೊಂಡಿತು. ಇದನ್ನು ನೋಡಿದ ಇಲಿಯು ತನ್ನ ಚೂಪಾದ ಹಲ್ಲಿಂದ ಬಲೆಯನ್ನು ಕಡೆದು ಚೂರು ಚೂರು ಮಾಡಿತು. ಆಗ ಸಿಂಹ ಇಲಿಗೆ ಧನ್ಯವಾದ ಹೇಳಿತು. ಅಂದಿನಿಂದ ಇಬ್ಬರು ಉತ್ತಮ ಗೆಳೆಯರಾದರು. ಆಪತ್ತಿಗಾದವನೇ ನಿಜವಾದ ಸ್ನೇಹಿತ.
ಇದಿಷ್ಟು ಸಿಂಹ ಮತ್ತು ಇಲಿಯ ಕತೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಖಂಡಿತವಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.